ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಭೇಟಿ ಮಾಡಿ ಅವರನ್ನು ಸನ್ಮಾನಿಸಿ ಅವರ ಆಶೀರ್ವಾದ ಪಡೆದರು. ಅವರು, ನೀವು ದಾವಣಗೆರೆ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರ ಶಾಮನೂರು ಸಮರ್ಥ್ ಅವರ ಗೆಲುವಿಗಾಗಿ ಬಹಳ ಶ್ರಮಪಟ್ಟಿದ್ದೀರಿ. ಅವರ ಗೆಲುವಿಗೆ ನೀವು ಕಾರಣರು. ಹಾಗೆಯೇ ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯಲ್ಲೂ ಇದೇ ರೀತಿ ಶ್ರಮವಹಿಸಿ ನಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕು. ನಿಮಗೂ ಇಲ್ಲಿ ಒಂದು ಕ್ಷೇತ್ರ ಉಸ್ತುವಾರಿಯನ್ನು ನೀಡುತ್ತೇವೆ ಎಂದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತಿಳಿಸಿದ್ದಾರೆ. ಹಾಗೆಯೇ ನಾವು ಸಹ ಅವರಿಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುತ್ತೇನೆ ಎಂದು ಹೇಳಿದ್ದೇನೆ ಎಂದರು. ನಮ್ಮ ಕೆಲಸನ ನೋಡ್ತಾ ಇದ್ರು. ನಾವು ದಿನಾಲು ಸಂಜೆ ಭೇಟಿ ಮಾಡೋಂಥದ್ದು, ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅವ್ರಿಗೂ ಸಹ ಗಮನಕ್ಕೆ ತರ್ತಾ ಇದ್ವಿ. ಸಂಪೂರ್ಣವಾದ ಮಾಹಿತಿಯನ್ನು ಸಹ ಗ್ರೌಂಡಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಕಲೆ ಹಾಕ್ತಾಯಿದ್ರು. ಆ ನಿಟ್ಟಿನಲ್ಲಿ ಫಲಪ್ರದವಾಗಿ ಕೆಲಸ ಮಾಡಿದಂಥ ಒಂದು ಕಾರ್ಯಕರ್ತರನ್ನ ಗುರ್ಸೋಂಥ ಕೆಲಸ ಆಗಿತ್ತು. ಆ ಗುರ್ಸೋಂಥ ಕಾರ್ಯಕರ್ತರಲ್ಲಿ ನಾವು ಸಹ ಒಬ್ಬರಾಗಿ ಅವರ ಗಮನಕ್ಕೆ ಬಿದ್ದಿರೋಂಥದ್ದು ಒಳ್ಳೆಯ ಬೆಳವಣಿಗೆ. ಹಂಗಾಗಿ ದಾವಣಗೆರೆ ಚುನಾವಣೆ ಗೆಲುವಿನ ನಂತರ ಇವತ್ತು ಮೊದಲ ಬಾರಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಶುಭಾಶಯ ತಿಳಿಸಿ, ಭಾಳಷ್ಟು ಹಗಲು ರಾತ್ರಿ ಅಲ್ಲಿದ್ದು ಅವರು ಶ್ರಮ ಪಡ್ತಾ ಇದ್ದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಆ ಗೆಲುವಿಗೆ ರಾಜ್ಯದ ಉಸ್ತುವಾರಿಗಳು ಅವರ ಶ್ರಮನ ಇರೋದರಿಂದ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಹ ಹೇಳೋಕ್ಕೆ ನಾನು ಬಯಸ್ತಿ ನಾನಿವತ್ತು ಅವರಿಗೆ ಶುಭಾಶಯನೂ ಸಹ ಹೇಳಿ ಈಗ ಮುಂದಿನ ಚುನಾವಣೆ ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ಏನಿದೆ, ಆ ಚುನಾವಣೆ ಹಿನ್ನೆಲೆಯಲ್ಲಿ ನೀವುಗಳು ಸ್ವಲ್ಪ ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸೋಂಥ ನಿಟ್ಟಿನಲ್ಲಿ ನಿಮಗೆ ಜವಾಬ್ದಾರಿ ಕೊಡ್ತೀವಿ. ಅದನ್ನು ನೀವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ತಾಕೀತು ಮಾಡಿರ್ತಾರೆ. ಹಾಗಾಗಿ ನಾನು ಸಹ ಅದನ್ನು ಆಯಿತು ಸರ್, ಖಂಡಿತ ಮಾಡ್ತೀವಿ, ತಾವು ಜವಾಬ್ದಾರಿ ವಹಿಸಿ ತಾವು ಏನು ಜವಾಬ್ದಾರಿ ಕೊಡ್ತಾರೆ ಪಕ್ಷದ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾತನ್ನು ಸಹ ಕೊಟ್ಟಿರ್ತೀನಿ. ಹಾಗಾಗಿ ಒಂದು ಒಳ್ಳೆಯ ಬೆಳವಣಿಗೆ. ಕಾಂಗ್ರೆಸ್ ಪಕ್ಷ ಗೆದ್ದಿರೋಂಥದ್ದು ಒಳ್ಳೆಯ ಹುರುಪು ಹುಮ್ಮಸ್ಸು. ಭವಿಷ್ಯಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಇದು ದಿಕ್ಸೂಚಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸರ್, ಈಗ ತಮಿಳುನಾಡು CM ಆಗಿ ವಿಜಯ್ ಅವರು ಅಧಿಕಾರ ವಹಿಸ್ಕೊಂಡರು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್, ಭಾಳ ಸಂತೋಷದ ವಿಚಾರ. ಏನು ಭಾಳ ಕಡಿಮೆ ಸಮಯದಲ್ಲಿ ಅವರಿಗೆ ಇದ್ದಂಥ ಒಂದು ವರ್ಚಸ್ಸು, ಅವರ ಒಂದು ನಡೆ ನುಡಿ ಮತ್ತು ಅವರು ಗಂಭೀರವಾದಂಥ ಭಾಷಣಗಳು, ಯಾರೊಬ್ಬರ ಬಗ್ಗೆಯೂ ಸಹ ದ್ವೇಷ ಭಾಷಣೆ ಮಾಡದೆ ಏನು ಅವಶ್ಯಕತೆ ಅಷ್ಟನ್ನೇ ಮಾತಾಡಿ ಜನಗಳನ್ನ ಮನಸ್ಸು ಒಲಿಸಿ ಅವರು 107 ಸ್ಥಾನಗಳು ಗೆದ್ದಿರೋಂಥದ್ದು ಎಲ್ಲ ಒಂದು ಯುವ ರಾಜಕಾರಣಿಗಳಿಗೆ ಅವರು ಒಂದು ರೋಲ್ ಮಾಡಲ್ ಆಗಿ ನಿಂತ್ಕೊಳ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ. ಹಂಗಾಗಿ ವಿಜಯ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ CM ಆಗ್ತಾರಂಥದ್ದು ಎಲ್ಲರಿಗೂ ಸಹ ಒಳ್ಳೆಯ ಸಂದೇಶ. ತಮಿಳುನಾಡಿಗೆ ಜನತೆಗೆ ಒಳ್ಳೇದು ಮಾಡಲಿ ಅವರ ಒಂದು ಕಾರ್ಯವೈಖರಿಯೂ ಸಹ ನಾವೀಗ ನೋಡೋಂಥದ್ದಾಗ್ತದೆ. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಚುನಾವಣೆ ಫಲಿತಾಂಶ ಬರೋಂಥ ಸಂದರ್ಭಗಳಲ್ಲೇ TVK ಪಕ್ಷಕ್ಕೆ ತಮ್ಮ ಬೆಂಬಲ, ಕಾಂಗ್ರೆಸ್ ಪಕ್ಷದ ಬೆಂಬಲ ಅಂತ ಸೂಚಿಸಿ ವಿಜಯ್ ಅವರಿಗೆ ಧೈರ್ಯ ತುಂಬಿದ್ದಂಥದ್ದು ಒಳ್ಳೆಯ ಬೆಳವಣಿಗೆ. ಯುವಕರಿಗೆ ಬೆನ್ನೆಲುಬಾಗಿ ರಾಹುಲ್ ಗಾಂಧಿ ಅವರು ನಿಂತಿರೋಂಥದ್ದು ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ಭವಿಷ್ಯದಲ್ಲಿ TVK ಮತ್ತು ಕಾಂಗ್ರೆಸ್ ಪಕ್ಷ ಸದೃಢವಾಗಿ ತಮಿಳುನಾಡಿನಲ್ಲಿ ಬೆಳೆಯುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ. ಅದಕ್ಕೆ ಶುಭ ಸೂಚನೆ ಇದು ಅಂತೇಳಿ ನಾನು ಭಾವಿಸ್ತೀನಿ.